7 ಹಸು ಇದೆ, ಒಂದೆರಡು ಕರು ಇದೆ. ನಾನು ಅನ್ಕೊಂಡೆ ಹಸು ಬಿಟ್ಬಿಡೋಣ ಅಂತ. ಪ್ಯಾಟ್ ನೋಡಿದ್ರೆ 3-1, 2-8. ಸೆಕ್ರೆಟರಿ ನೀನು ಹಾಲು ತರಬೇಡಪ್ಪ, ಕ್ವಾಲಿಟಿ ಬರಲ್ಲ, ರೇಟ್ ಇಲ್ಲ. 35 ಲೀಟರ್ ಕೊಟ್ರೆ ಪ್ಯಾಟ್ ಬರಲ್ಲ, 100% ಪ್ಯಾಟ್ ಬರೋದೇ ಇಲ್ಲ. ಇದರಿಂದ ಬಂತು. ಬೆಳಗ್ಗೆ 2 ಸ್ಪೂನು, ಸಾಯಂಕಾಲ 2 ಸ್ಪೂನು. ಕಂಪಲ್ಸರಿ 3 ತಿಂಗಳಿಂದನೋ ಒಂದು ದಿವಸ ಪ್ಯಾಟ್ ಬರ್ದಿರ ಆಗಿಲ್ಲ. 2000 ಅಂದ್ರು ದುಡ್ಡು ವಾಪಸ್ ಕೊಡ್ತೀನಪ್ಪ ಪ್ಯಾಟ್ ಬರ್ದಿರಂದ್ರು. ನಾವು ಇದು ಯೂಸ್ ಮಾಡೋ 3 ತಿಂಗಳಿಂಕನೋ ಒಂದು ಹಸು ಕೂಡ ಭಾವಾಗಿಲ್ಲ. ಪ್ರತಿ ದಿವಸ ನಾನು ಏನು ಹಾಲು ಹಾಕ್ತಾ ಇದ್ದೀನಿ. 14ನೇ ತಾರೀಕು ಡೇಟು, ಮಾರ್ನಿಂಗು ಅಂದರೆ ಬೆಳಗ್ಗೆ ಹಾಕಿರೋದು ಹಾಲು 3.9 ಫ್ಯಾಟು. ಮೇ 1 ಅವತ್ತೆಷ್ಟಿದೆ? 3.5 ಇದೆ. ಆ ಮಾತಾಡೋರಿಗೆಲ್ಲ ಇದು ಬಿಟ್ಟರೆ ನೀನು ನಾನು ಉತ್ತರ ಹೇಳೋದಕ್ಕಾಗಲ್ಲ. ಯಾವ ಒಬ್ಬ ಬ್ರ್ಯಾಂಡವರು ರಿಸಲ್ಟ್ ಇಲ್ಲ ನಾನು ದುಡ್ಡು ವಾಪಸ್ ಕೊಡ್ತೀನಿ ಯಾರು ಒಬ್ರು ಹೇಳಿದ್ರೆ ನಂಗೆ ತೋರ್ಸಕ್ಕೆ ಹೇಳಿ. ಕರೆಕ್ಟಾಗಿ 1 ತಿಂಗ್ಳಿಗೆ 1 ಡಬ್ಬ, ಒಂದು ದಿವಸಕ್ಕೆ 500 ರೂಪಾಯಿ ಅಂದರೆ 15 ದಿವಸಕ್ಕೆ 7,500. 7,500 ನನ್ನ ಉಳಿತಾಯ ಆಯ್ತಲ್ಲ. ನಮ್ಮ ಪ್ರಾಡಕ್ಟಲ್ಲಿ ಒಂದು ಹಾಲ್ ಇಂಪ್ರೂವ್ಮೆಂಟು, ಒಂದು ಫ್ಯಾಟ್ ಇಂಪ್ರೂವ್ಮೆಂಟು, ಒಂದು ಕೆಚ್ಚಲು ಬಾವು, ಈ ಥರ ಪ್ರಾಡಕ್ಟ್ ನಂಗೆ ಯಾವುದಿದೆ ಒಂದು ತೋರ್ಸಕ್ಕೆ ಹೇಳಿ. ಫ್ರೀ ಹೋಮ್ ಡೆಲಿವರಿ ಸರ್. ಡೆಲಿವರಿ ಚಾರ್ಜ್ ಕೂಡ ತಗೊತಾ ಇಲ್ಲ, ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ ಸರ್. ಸೊ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕಿಂತ ಬಳಸ್ತಾ ಇರೋ ರೈತರು ಅದ್ರ ಬಗ್ಗೆ ಮಾತಾಡಬೇಕು, ಮತ್ತು ಅದ್ರ ಬಗ್ಗೆ ಮಾತಾಡಿ ಇನ್ನೊಂದಷ್ಟು ಜನಕ್ಕೆ ರೈತರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅಣ್ಣವ್ರ ಹತ್ರ ಬಂದಿದ್ದೀವಿ. ಅಣ್ಣವ್ರ ಪರಿಚಯ ಮಾಡ್ಕೊಂಡು. ಅಣ್ಣ ನಿಮ್ಮ ಊರು ಯಾವ? ಅಣ್ಣ ನಮ್ಮದು ಹೊಸಕೋಟೆ ತಾಲೂಕು, ನಂದಗುಡಿ ಹೋಬಳಿ, ಒಡ್ಡಳ್ಳಿ ಅಂತ, ಬೆಂಗಳೂರು ರೂರಲ್ ಡಿಸ್ಟಿಕ್. ನನ್ನ ಹೆಸರು ದೇವರಾಜ್ ಅಂತ, ನಮ್ಮ ತಂದೆ ಹೆಸರು ಮುಂಚಣ್ಣಪ್ಪ ಅಂತ. ನಾನು ಒಂದು 15 ವರ್ಷಕ್ಕೂ 1-2 ಇದ್ದಿದ್ದು, ಈಗ ಒಂದು 8 ಇದೆ. 7 ಹಸು ಇದೆ, ಒಂದೆರಡು ಕರು ಇದೆ. ನಾನು ಅನ್ಕೊಂಡೆ ಹಸು ಬಿಟ್ಬಿಡೋಣ ಅಂತ. ಏನೋ ಆಗಲ್ಲ ನಮ್ಮ ಕೈಲಿ, ಯಾಕಂದರೆ ಡೈರಿ ಹತ್ರ ಎತ್ಕೊಂಡೋದ್ರೆ ಹಾಲು ಪ್ಯಾಟ್ ಬರ್ತಾ ಇಲ್ಲ. ನಮಗೆ ಬರೋ ಲಾಭಾಂಶ ಎಲ್ಲ ಅವರೇ ತಿಂದಾಗ್ತಾ ಇದ್ರು. ಅಂದರೆ ಅವ್ರು ತಿಂತಾ ಇರಲ್ಲ, ಕ್ವಾಲಿಟಿ ಇಲ್ಲ, ರೇಟ್ ಇಲ್ಲ. ನೋಡಿ ಇದು ಹಸು ಇತ್ತಾನೆ, ಒಂದು ಹಸು ಒಂದು ಟೈಮ್ಗೆ 10 ಲೀಟ್ರ್ ಮೇಲೆ ಬಂದರೆ ಪ್ಯಾಟ್ ಬರಲ್ಲ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಡಾಕ್ಟ್ರು ಅದೇ ಹೇಳ್ತಾರೆ, 10-12 ಲೀಟ್ರ್ ಬಂದರೆ ಪ್ಯಾಟ್ ಬರಲ್ಲಪ್ಪ, ಅಡ್ಜಸ್ಟ್ ಮಾಡ್ಕೊಬೇಕು, ನೀವು ಒಂದು 2-3 ಹಸು ಮಿಕ್ಸ್ ಹಾಕ್ಕೊಬೇಕು. ಸರಿ, 2-3 ಹಸು ಮಿಕ್ಸ್ ಹಾಕೋಣಕ್ಕೆ ಹೋದ್ರೆ ಅವು ಹಾಲು ಕಡಿಮೆ ಕೊಡ್ತಾವೆ, ಹಾಲು ಜಾಸ್ತಿ ಕೊಡ್ತಾವೆ. ಅಲ್ಲಿ ಪ್ಯಾಟ್ ಅಂದರೆ ಹಸುಗೆ ಜಾಸ್ತಿ ಆಯ್ತಲ್ಲ, ಮೇವು ಜಾಸ್ತಿ ಬೇಕು, ಕಷ್ಟನೂ ಜಾಸ್ತಿ ಆಯಿತು. ನಾವು ಒಳ್ಳೆ ಹಸುಗಳು ಕಟ್ಟಬೇಕು, ಒಳ್ಳೆ ಹಾಲು ಬರ್ತದ, ಪ್ಯಾಟ್ ಬರಲ್ಲ. ಏನು ಮಾಡೋದು? ಹಿಂಗೆ ಮಾಡಿದ್ರೆ ಹಸುಗಳ ಮೇಸಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಈ ಸರಿ ಎಲ್ಲ ಒಂದೇ ಸರಿ ಇದ್ವು. ಪ್ಯಾಟ್ ನೋಡಿದ್ರೆ 3-1, 2-8. ಸೆಕ್ರೆಟರಿ ನೀನು ಹಾಲು ತರಬೇಡಪ್ಪ, ಕ್ವಾಲಿಟಿ ಬರಲ್ಲ, ರೇಟ್ ಇಲ್ಲ. ಬಿಡಿಸಿ ಹೇಳಿದ್ರು ನೋಡಿ, ನಿನ್ಗೆ ಇಷ್ಟು ಲಾಸ್ ಆಗ್ತದೆ ಒಂದು ದಿವಸಕ್ಕೆ ನೀನು ಹಾಕ್ತಾರ ಹಾಲು. ಫಸ್ಟ್ ಸ್ಟಾರ್ಟಿಂಗು 90 ಲೀಟ್ರ್ ಆಗ್ತಾಯಿದ್ದೆ. 90 ಲೀಟ್ರಿಗೆ 1 ಲೀಟ್ರಿಗೆ 7 ರೂಪಾಯಿ ಅಂದರೆ ಎಷ್ಟಾಯಿತು? ಇಷ್ಟು ಹೋಯ್ತಲ್ಲ, ಏನು ನೀನು ಹಾಲು ಹಾಕ್ತೀಯಾ? ನಾನು ಅಂದ್ಕೊಂಡೆ ಏನು ಮಾಡೋದು, ಎಮ್ಮೆ ಕಟ್ಕೆ ಅಂತಾರ. ಹೆಂಗೆ ಎಮ್ಮೆ ಕಟ್ಟು? ಎಲ್ಲಿ ಇರೋ ಹಸುಗಳೇ ಸಾಕು, ಇನ್ನೂ ಜಾಸ್ತಿ ಮಾಡ್ಬೇಕಂದ್ರೆ ಆಗಲ್ಲ. ಸರಿ, ಇನ್ನು ಮಾಡಿದರೆ ದೊಡ್ಡದಾಗಿ ಮಾಡ್ಬೇಕಂತ ಪ್ಲ್ಯಾನಿಂಗ್ ಆಗಿದ್ದೆ. ಆ ಟೈಮ್ಗೆ ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮನೆ ಸರ್ನ, ತಡಿ ಯಾಕೆ ಫೋನ್ ಮಾಡಿಕೊಡ್ದು, 1 ಸೆಕೆಂಡ್ ನೋಡ್ತಾನೆ ಫೋನ್ ಹಾಕಿದೆ. ಹೇಳಿದರು ಈ ಥರ ಟೆಸ್ಟ್ ಮಾಡಿ ನೋಡ್ರಿ, ಇಲ್ಲ ಅಕಸ್ಮಾತ್ ಪ್ಯಾಟ್ ಬರಲಿಲ್ಲ ಅಂದರೆ ದುಡ್ಡು ವಾಪಸ್ಸು, ನೀವೇನು ಭಯ ಬೀಳೋಷ್ಟಿಲ್ಲ ಅಂದರು. ಸರಿ ಅಣ್ಣ, ನನಗೆ ಬೇಕೇ ಬೇಕು. ಸರಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ, ನಮ್ಗೆ ಬ್ಯುಸಿ ಇದ್ದೀನಿ, ಅಲ್ಲೆಲ್ಲ ಬರಬೇಕು. ಅವರು ಹೇಳಿದರು, ನಾನು 18 ಹಸು ಇದೆ, ಹಸು ಮೇಯಿಸ್ತಾ ಇದ್ದೀನಿ, ನಾನು ಚೆಕ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ಹಸುಗೆ ಪ್ರಾಬ್ಲಮ್ ಆಗಿ ನನ್ನ ಹಸುಗೆ ಆಗಬೇಕಾಗಿತ್ತು, ಯಾವುದೇ ಪ್ರಾಬ್ಲಮ್ ಇಲ್ಲ, 100% ರಿಸಲ್ಟು ಪುಣ್ಯಕೋಟಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಬಂದು ಹಾಕಿ 3 ದಿವಸಕ್ಕೆ ಗೊತ್ತಾಗೋಯ್ತು ನನಗೆ. ಮೊದಲಕ್ಕಿಂತ ಇವಾಗ ಶೈನಿಂಗ್ ಜಾಸ್ತಿ ಆಗೈತೆ. ಎಲ್ಲ ಹಸುಗಳು ಹಾಲು ಕೊಡ್ತಿದ್ದೀವಿ ಈಗ 5 ಹಸು ಹಾಲು ಕೊಡ್ತಿದೆ, 2 ಕರು ಇದೆ. ನಿಮಗೆ ಬೆಳಗ್ಗೆ ಸಂಜೆ ಎಷ್ಟು ಲೀಟ್ರ್ ಹಾಲು ಬರ್ತಿದೆ? ಈಗ ನಮ್ಗೆ ಅಂದರೆ ಏನಾಗಿರೋದ್ರಿಂದ ಕಡಿಮೆ ಆಗಿ ಒಂದು 70 ಲೀಟ್ರ್ ಬರ್ತಾ ಇದೆ. ಮುಂಚೆ 90-95 ಲೀಟ್ರ್ ಕರಿತಾ ಇತ್ತು. ಈಗ ಇವರಷ್ಟು ಬಿಸಿ ವಾತಾವರಣ, ಹಸು ಎಲ್ಲನೂ 7 ತಗೊಂಡು, ಅಂದರೆ ಒಂದು ಹಸು ಇದ್ಮೇಲೆ ಒಂದು 3-4 ತಿಂಗಳು ಒಳ್ಳೆ ಹಾಲು ಬರ್ತದೆ. ಆಮೇಲೆ ಆಟೋಮೆಟಿಕ್ಲಿ ಕಡಿಮೆ ಆಗೈತದ, ಅದು ಫಲ ನಿಂತ್ಕೊಂತದ. ಈಗ ಫಲ ನಿಂತ್ಕೊಂಡವೆ ಆಲ್ಮೋಸ್ಟ್. ಅಂದರೆ ಒಂದೇ ಸರಿ ಕೊಡಿಸ್ಬಾರ್ದು ಅಂದ್ಬಿಟ್ಟು ಒಂದು 6ರಲ್ಲಿ 3 ಕೊಡಿಸಿದ್ದೀನಿ, ಇನ್ನು 3 ಈಗ ಕೊಡಿಸಿದ್ದೀನಿ. ಅಂದರೆ ನಾನು ಹೇಳೋದು ಇಷ್ಟೇ, ರೈತರು ಧೈರ್ಯವಾಗಿ ಬಳಸ್ಬೋದು. ಪುಣ್ಯಕೋಟಿ ಒಳ್ಳೆ ಹೆಸರು ಇಟ್ಟಿದ್ದಾರೆ, ಕೆಲಸನೂ ಹಂಗೆ ಮಾಡುತ್ತೆ. ಮೊನ್ನೆ 3 ದಿನದಲ್ಲಿ ಒಬ್ಬರು ಬಂದು ಕೇಳಿದರು, ಅಣ್ಣ ಹಿಂಗೆ ಆಗೋಗ್ಬಿಟ್ಟದು ಏನು ಮಾಡೋದು ಅಂದರು. ನಾನು ಡೈರಿವರೆಗೂ ಹೇಳಿದೆ, ಈಗ ನಮ್ಮ ಸೆಕ್ರೆಟ್ರಿನ ಬೇಕಾದ್ರೆ ನೀವು ಮಾತಾಡಿಸ್ಬೋದು, ಫೋನ್ ನಂಬರ್ ಬೇಕಾದ್ರೆ ಕೊಡ್ತೀನಿ. ನಮ್ಮ ಸೆಕ್ರೆಟ್ರಿ ಅವರು ಹೇಳ್ತಾರೆ ಹೆಂಗೆ ಬಂತು. ಈಗ ಅವ್ರು ಯಾವತ್ತಾನ ಹಾಲು ಎತ್ಕೊಂಡೋದಾಗ, ಅಷ್ಟು ಹಾಲು ಎತ್ಕೊಂಡೋದಾಗ ಪ್ಯಾಟ್ ಬರಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ಡೈರಿ ಅಂದರೆ ಪ್ಯಾಟ್ ಬಂದರೆ ಡೈರಿಗೂ ಹೆಸರು, ನಮಗೂ ಲಾಭ. ಪ್ಯಾಟ್ ಮೇಲೆ ರೇಟು. ನಾವು ಹೆಂಗೆ ಕ್ವಾಲಿಟಿ ತಗೊಂಡು ಹೋಗ್ತೀರಾ ಹಂಗೆ ರೇಟು. ಈಗ ನಾವು ಇಷ್ಟು ಹಸು ಮೇಯಿಸಿ ಬರೀ 27 ರೂಪಾಯಿಗೆ ನಾವು ಹಾಲು ಹಾಕೊಂಡೋದ್ರೆ 27-28 ಹಂಗೆ ಹಾಲು ಹಾಕೊಂಡೋದ್ರೆ ಏನು ಸಿಗ್ತದ? ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇವಾಗ ನಾನು ಲಾಭದಾಗಿದ್ದೀನಿ. ಇವಾಗ ನಾನು ಶೆಡ್ ಮಾಡಬೇಕು ಅನ್ನೋ ಕನಸು. ಹೌದು, ಇದೇ ಪ್ರಾಡಕ್ಟಿಂದ ಫ್ಯಾಟ್ ಬರ್ತಿದೆ. ಸರ್, ಡಾಕ್ಟರ್ ಹತ್ರ ಹೋಗಿ ನೋಡಿ, ಆ ಕಡೆ ಒಂದ್ಸರಿ ತಿರುಗಿಸಿ ಎಷ್ಟು ಮೆಡಿಸನ್ ಹಾಕಿದ್ದೀನಿ, ಎಷ್ಟು ಕ್ಯಾನ್ಗಳು ಹಾಕಿದ್ದೀನಿ ಅಂತ. ಇಲ್ಲಿ ನೋಡಿ ಕ್ಯಾನ್ಗಳು ನೋಡಿ, ಇಲ್ಲಿ ನೋಡಿ, ಇವೆಲ್ಲ ಹಾಕಿದ್ರು ಬರಲಿಲ್ಲ. ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ, ಈ ಡಾಕ್ಟ್ರ್ ಹೇಳಿದ್ದೆಲ್ಲ ಮಾಡೇನೆ. ಲಾಸ್ಟಿಗೆ ಸರ್ ನೀವು ಹೇಳಿದ್ದೆಲ್ಲ ಮಾಡಿದ್ನಲ್ಲ ಅಂದರೆ, ಅಪ್ಪ 10 ಲೀಟ್ರ್ ಮೇಲೆ 15 ಲೀಟ್ರ್ ಬರೋ 16 ಲೀಟ್ರ್ ಬರೋ ಅಂತ ಹಸುಗಳಾಗ ಪ್ಯಾಟ್ ಬರೋದು ಕಡಿಮೆನೇ, ನೀನು ಮಿಕ್ಸ್ ಹಾಕ್ಯ. ಒಂದೊಂದು ಟೈಮ್ಗೆ ಎಷ್ಟು ಲೀಟ್ರ್ ಕೊಡ್ತೀವಿ ಒಂದೊಂದು ಹಸುಗಳು? ಸರ್ ಇದು ನೋಡಿ, ಒಂದು ಹಸು ಇದು 35 ಲೀಟ್ರ್ ಕೊಡ್ತಾ ಇತ್ತು, ಈಗ 25 ಲೀಟ್ರ್ ಬರ್ತಾ ಇದೆ. 35 ಲೀಟ್ರ್ ಕೊಟ್ಟರೆ ಪ್ಯಾಟ್ ಬರಲ್ಲ, 100% ಪ್ಯಾಟ್ ಬರೋದೇ ಇಲ್ಲ. ಇದರಿಂದ ಬಂತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೆಂಗೆ ಬಂತಂದ್ರೆ ಈ ಪುಣ್ಯಕೋಟಿಯಿಂದ ಬಂತು. 35 ಲೀಟ್ರ್ ಕೊಡುತ್ತೆ ಸರ್? ಕೊಡುತ್ತೆ, ಒಂದು ದಿವಸಕ್ಕೆ, ಬೆಳಗ್ಗೆ ಸಾಯಂಕಾಲ ಕೂಡ. ಯಾವ ಥರ ಕೊಡ್ತಾ ಇದ್ದೀರಿ ಸರ್? ಸರ್ ಇದು ಬೆಳಗ್ಗೆ 2 ಸ್ಪೂನು, ಸಾಯಂಕಾಲ 2 ಸ್ಪೂನು.
ಏನ್ರ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ ಸರ್ ಈಗ ನಾವು ಬೂಸ. ಬೂಸ ಇಂಡಿ ಬೂಸ ಹಾಕ್ತಿರಲ್ಲ ಅದರಲ್ಲಿ ನಾವು ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಎಷ್ಟು ತಿಂಗಳಿಂದ ಬಳಸ್ತಾ ಇದ್ದೀವಿ ಸರ್ ಇದು 3 ತಿಂಗಳಿಂದ ಬಳಸ್ತಾ ಇದ್ದೀನಿ. ಕಂಪಲ್ಸರಿ 3 ತಿಂಗಳಿಂದನೋ ಒಂದು ದಿವಸ ಪ್ಯಾಟ್ ಬರ್ದಿರ ಆಗಿಲ್ಲ. ಇದ್ರ ಬಗ್ಗೆ ನೀವೇನು ತಿಳ್ಕೊಂಡ್ರಿ ಈ ಪ್ರಾಡಕ್ಟ್? ಸರ್ ಯೂಟ್ಯೂಬಲ್ಲಿ ನೋಡೇ ತಿಳ್ಕೊಂಡಿದ್ದು, ಯೂಟ್ಯೂಬಲ್ಲಿ ಚಾನಲಲ್ಲಿ ನೋಡೇನೆ ತಿಳ್ಕೊಂಡಿದ್ದು. ನೋಡ್ತಾ ಇದ್ದೆ, ಮನಸ್ಸನ್ನೋರು ಹೇಳ್ತಾ ಇದ್ರು, ಇನ್ನೂ ಬೇರೆ ಬೇರೆವೆಲ್ಲ ಮಾಡಿದ್ದಾರೆ, ಸೀಮೆ ಹುಲ್ಲು ಎಲ್ಲ ನೋಡ್ತಾ ಇದ್ರು. ನಾನು ಪ್ರತಿಯೊಂದು ನೋಡ್ತಾ ಇದ್ದೆ. ನೋಡ್ತಾ ಹಂಗೆ ಇದು ನೋಡ್ತಾ ಇದು ಅದೇ ಟೈಮ್ ಇನ್ನೇನು ಕರು ಹಾಕಿ ಡೈರಿಯಲ್ಲಿ ಕಂಪ್ಲೇಂಟ್ ಬರ್ತಾ ಇತ್ತು. ಸಡನ್ಲಿ ಫೋನ್ ಮಾಡಿ, ಸರ್ ಅವತ್ತು ಮಳೆ ಹೊಡಿತಾ ಇತ್ತು, ಮಳೆಯಲ್ಲೇ ಹೋಗಿ ನನ್ಕೊಂಡು ತಗೊಂಬಂದೆ. ಅಂದರೆ ಅಷ್ಟೊಂದು ನನಗೆ ಅವಶ್ಯಕತೆ ಇತ್ತು. 2000 ಅಂದರು. ಆಗಲಿ ನೋಡಿ, ನಾನು ಅಂದೆ ಸರ್ ಜಾಸ್ತಿ ಅಲ್ಲ ದುಡ್ಡು ವಾಪಸ್ ಕೊಡ್ತೀನಪ್ಪ ಪ್ಯಾಟ್ ಬರ್ದಿರೋದು. ಆವಾಗ ನನಗೆ ನಂಬಿಕೆ ಬಂತು, ಖುಷಿ ಆಯಿತು. ಸರ್ ಈ ಪ್ರಾಡಕ್ಟ್ ತರಕ್ಕೆ ಮೊದಲೇನೆ ನೀವು ಕೈ ತಿಂಡಿನೇ ಆಗಲಿ, ಒಣ ಹುಲ್ಲಾಗಲಿ, ಹಸಿರು ಮೇವಾಗಲಿ ಇಲ್ಲ ಏನೇನೆಲ್ಲ ಕೊಡ್ತೀವಿ? ಮೇವು ಸ್ವೀಟ್ ಕಾರ್ನ್ ಕಡ್ಡಿ ಹಾಕ್ತೀರಿ, ಜೋಳ ಕಡ್ಡಿ, ರಾಗಿ ಹುಲ್ಲು ಸ್ವಲ್ಪ ಹಾಕ್ತೀರಿ, ಅದು ಸೀಮೆ ಹುಲ್ಲಿದೆ, ಆಮೇಲೆ ಇಪ್ಪನೇರಳೆ ಇದೆ, ಇಷ್ಟೆಲ್ಲ ಮತ್ತು ಸೈಲೇಜ್ ಕೂಡ ಕೊಡ್ತಾ ಇದ್ದೆ. ಈ ಸೈಲೇಜ್ ಉದ್ದೇಶ ಮಾಡಿದ್ದೆ ಪ್ಯಾಟ್ ಬರಲಿ ಅಂತ. ಇದು ಬಳಸೋದಕ್ಕೆ ಮೊದಲೇ ನಾನು ಸೈಲೇಜ್ ಮಾಡಿದೆ. ಸೈಲೇಜ್ ಮಾಡಿದರೆ ಪ್ಯಾಟ್ ಬರ್ತದ ಅಂದರು. ನೋಡಿ ಈಗ ಸೈಲೇಜ್ ಸ್ಟಾಕ್ ಮಡಗಿದ್ದೀನಿ. ಅವು 2 ಬ್ಯಾಗಲ್ಲಿರೋ ಸೈಲೇಜ್, ಅದು 1-2 ಟನ್ ಇದೆ. ಸೈಲೇಜ್ ಹಾಕಿರೋ ಪ್ಯಾಟ್ ಬರ್ತದ ಅಂದರು. ಸರಿ ಸೈಲೇಜ್ ಹಾಕಿದೆ. ಇಲ್ಲ, ನಾವು ಇದು ಯೂಸ್ ಮಾಡೋ 3 ತಿಂಗಳಿಂಕನೋ ಒಂದು ಹಸು ಕೂಡ ಬಾವಾಗಿಲ್ಲ, ಕೆಚ್ಚಲು ಬಾವಾಗಿಲ್ಲ. ಬಾವು ಆಯಿತು ಅಂದ್ಕೊಳ್ಳಿ, ಡಾಕ್ಟ್ರ್ ಬಂದರೆ 2,000-3 ಸಾವಿರ. ಮುಂಚಿತವಾಗೇನೆ ನಾನು ಅಲ್ಲಿ ಟ್ಯೂಬ್ಗಳು ತಂದು ಮಡಗಿದ್ದೀನಿ. ಯಾಕಂದರೆ ನಾನು ಮುಂಚಿತವಾಗೇನೆ ಬಂದರೆ ಏನು ಮಾಡೋಕ್ಕತ್ತದ. ಇವಾಗ ರಾತ್ರಿ ಬಂತು, ಸಾಯಂಕಾಲ ಬಂತು, ಶಾಪ್ ತೆಗ್ದಿರಲ್ಲ, ಟ್ಯೂಬ್ಗಳು ಹಂಗೇ ಅದು ವಯಸ್ಸಾಗೋಯ್ತು ಟ್ಯೂಬ್ಗಳಿಗೆ. ಈ ಒಂದೇ ಒಂದು ಪ್ರಾಡಕ್ಟ್ ಸರ್ ಏನೆಲ್ಲ ಸಮಸ್ಯೆಗಳು ನಿವಾರಣೆ ಮಾಡುತ್ತೆ? ಸರ್ ಒಂದು ಫಸ್ಟ್ ಪಾಯಿಂಟು ಪ್ಯಾಟ್ ಬರುತ್ತೆ, ಫ್ಯಾಟ್. 2ನೇದು ಬಾವಾಗಲ್ಲ, 3ನೇದು ಜ್ವರನೂ ಕೂಡ ಬರ್ತಾ ಇಲ್ಲ. ಈಗ ಜ್ವರನೂ ನಾನು ನೋಡಲಿಲ್ಲ, ಡಾಕ್ಟ್ರ್ ನಮ್ಗೆ ಅವಶ್ಯಕತೆ ಇಲ್ಲ. ಮೇಯ್ನು ತಿರುಗಿ ಫಲಗಳು ಆರಾಮಾಗಿ ಫಲ ನಿಲ್ತೈತೆ. ಇನ್ನೇನು ಬೇಕು ರೈತನ ಕಸುಮೆ ಅನ್ಕ. ನಾನು ಡೈರಿಯಲ್ಲಿ ಹಾಲು ಹಾಕಿರೋದು ಪ್ರತಿ ತಿಂಗಳದ್ದು, ಅಂದರೆ ಈಗ ಆನ್ಲೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಟ್ರೈ ಮಾಡಿದ್ದಾರೆ. ಪ್ರತಿ ದಿವಸ ನಾನು ಏನು ಹಾಲು ಹಾಕ್ತಾ ಇದ್ದೀನಿ. ಇದು ಮೇ ಮಂತಲ್ಲಿ ಇವತ್ತು ಡೇಟ್ ಎಷ್ಟು ಸರ್? ಇವತ್ತು 15. 14ನೇ ತಾರೀಕು ನೋಡಿ, ಇಲ್ಲಿ ಓಪನ್ ಮಾಡಿ. ಕೆಲವೊಂದು ಜನ ಯಾರೋ ಕೇಳ್ತಾರಲ್ಲ ಅದು ಇದು ಅಂತ, ನೋಡ್ಕೊಳ್ರಪ್ಪ. 14ನೇ ತಾರೀಕು ಡೇಟು, ಮಾರ್ನಿಂಗು, ಅಂದರೆ ಬೆಳಗ್ಗೆ ಹಾಕಿರೋದು ಹಾಲು, 3.9 ಫ್ಯಾಟು. ಓಕೆನಾ? ಇಲ್ಲಿ ಪ್ರೈಸ್ ನೋಡ್ಕೊಳ್ರಿ, 37 ರೂಪಾಯಿ ಲೀಟ್ರಿಗೆ ರೇಟು. ಓಕೆನಾ? ಈವ್ನಿಂಗು ಅದೇ 14ನೇ ತಾರೀಕು ಇದು ಈವ್ನಿಂಗು 3.8. ಓಕೆನಾ? ರೆಡ್ಡಲ್ಲಿ ತೋರಿಸ್ತಾ ಇದೆಯಲ್ಲ ಅದೇ ಸರ್ ಫ್ಯಾಟು ಎಸ್ ಎನ್ ಎಫ್. ಓಕೆನಾ? ಆಮೇಲೆ ಅಣ್ಣವರು ಮೊನ್ನೆ ಒಂದು 3-4 ದಿವಸ ನಾವು ಪಾಪ ಅವ್ರಿಗೆ ಕೊಡೋಕ್ಕಾಗಿಲ್ಲ, ಅಂದರೆ ಕಾರಣಾಂತರಗಳು ನಮ್ಮ ಪೋಸ್ಟಿಂದ ನಮಗೂ ಸ್ವಲ್ಪ ಬ್ಯುಸಿ ಇದರಿಂದ ಬರೋಕ್ಕಾಗಿಲ್ಲ. ಹಾಲು ಕಡಿಮೆ ಆಯಿತು. ಬನ್ನಿರಿ ಇಲ್ಲಿ, ನಾನು ಹಂಗೆ ಬನ್ನಿ ತೋರಿಸ್ತೀನಿ. ನಮ್ಮ ಪ್ರಾಡಕ್ಟ್ ಕೊಡದೇ ಇದ್ದಾಗ ಮೇ 1, 1, 2, 3 ಅವಾಗ ಅವ್ರ ಹತ್ರ ಪ್ರಾಡಕ್ಟ್ ಖಾಲಿ ಆಗಿತ್ತು. ಮೇ ಮಂತಲ್ಲಿ ಖಾಲಿ ಆಗಿತ್ತು. ಅವತ್ತು ಫ್ಯಾಟ್ಗೂ ಅವತ್ತೆಷ್ಟಿದೆ? 3.5 ಇದೆ. ಕರೆಕ್ಟಾ? ಆದರೂ ಹಾಲು ಪಾಸ್ ಆಯಿತು. ಓಕೆನಾ? ಒಂದು ನಿಮಿಷ. ಆಮೇಲೆ 14ನೇ ತಾರೀಕು ನೋಡ್ಕೊಳ್ರಿ, ನಾವು ಕೊಟ್ಟಿದ್ದೀವಿ ಪ್ರಾಡಕ್ಟು. ಎಷ್ಟಿದೆ ಫ್ಯಾಟು? 3.9 ಇದೆ. ಡಿಫ್ರೆನ್ಸ್ ಇವ್ರಿಗೆ ಗೊತ್ತಾಯ್ತಾ? ಈ 0.4%ಅಲ್ಲೇ ರೇಟ್ಗಳು ಎಷ್ಟು ಫ್ಲಕ್ಚುಯೇಷನ್ ಆಗ್ತದೆ ಅಂತ ನೀವು ಚೆಕ್ ಮಾಡ್ಕೊಬೋದು. ಆ ಮಾತಾಡೋರಿಗೆಲ್ಲ ಇದು ಬಿಟ್ಟರೆ ಏನು ನಾನು ಉತ್ತರ ಹೇಳೋದಕ್ಕಾಗಲ್ಲ. ಡೈರಿನಲ್ಲಿ ಸ್ಲಿಪ್ಪಲ್ಲಿ ನಾವು ಮೊದಲು ನೋಡ್ತೀವಿ. ಹಾಂ, ಈಗ ಮೊಬೈಲಲ್ಲಿ ಆನ್ಲೈನ್ ಬಂದಿದೆ ಸರ್. ಈಗ ಆನ್ಲೈನ್ ಬಂದಿದೆ. ಆಮೇಲೆ ಅವ್ರು ಕೇಳ್ಬೋದು, ಅದನ್ನು ಕೇಳ್ಬೋದು. ಬನ್ನಿ ಇಲ್ಲಿ, ನಾನು ಅದನ್ನು ತೋರಿಸ್ಬಿಡ್ತೀನಿ. ಈಗ ನೋಡಿ, ಅವ್ರ ಹೆಸರು ದೇವರಾಜ್ ಅಂತ ಕಾಣಿಸ್ತಾ ಇದೆಯಾ? ಅವ್ರದೇ ಅದು ರಿಮೈನ್ ಕ್ರೆಡಿಟು ಎಲ್ಲ ನಿಮ್ಗೆ ಏನು ಬೇಕು ಎಲ್ಲನೂ ಮಂತ್ಲಿ ಬಿಲ್ಲಿಂಗ್ ಸೈಕಲ್ಲು ನೋಡ್ಕೊಬೋದು ಎಲ್ಲನೂ ಸರ್. ಪ್ರತಿಯೊಂದು ಆನ್ಲೈನ್ ಸರ್. ಇವಾಗ ಆನ್ಲೈನಲ್ಲಿ ನಾನು ಇದಕ್ಕಿನ್ನ ವ್ಯಾಲಿಡ್ ಪ್ರೂಫು, ಇದಕ್ಕಿನ್ನ ನಾವು ಅವ್ರಿಗೆ ಇನ್ನೇನು ತೋರಿಸೋದಕ್ಕಾಗಲ್ಲ. ಒಂದು 4ನೇ ರೈತರದು 5ನೇ ರೈತರದು ನಾನು ಈ ಥರ ಪ್ರೂಫ್ ತೋರಿಸ್ತಾ ಇರೋದು. ಇನ್ನೂ ಮುಂದುವರೆದ ಭಾಗದಲ್ಲಿ ಸುಮಾರಷ್ಟು ರೈತರು ಇವಾಗ ಉತ್ತರ ಕರ್ನಾಟಕ, ಇದೇ ನಿಮ್ಮ ಚಾನಲಲ್ಲಿ ಉತ್ತರ ಕರ್ನಾಟಕ ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಆ ವ್ಯಕ್ತಿ ಹತ್ರ 20 ಹಸು ಇದೆ ಸರ್. 20 ಹಸು ಇದೆ. ದಿನಕ್ಕೆ ಒಂದು ಟೈಮ್ಗೆ 110 ಲೀಟ್ರ್ ಹಾಲು ಹಾಕ್ತಾರೆ. ಆ ವ್ಯಕ್ತಿ ಎಷ್ಟು ಬೇಜಾರಾಗಿ ಹೇಳೋದು ಅಂದರೆ, ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಪ್ರಾಡಕ್ಟ್ ತಗೊಳೋದಕ್ಕಿಂತ ಮುಂಚೆ ಇವತ್ತು ತಿಂಗಳಿಗೆ 20 ಬಾಕ್ಸ್ ಆರ್ಡರ್ ಮಾಡ್ತಾರೆ. ಇನ್ನೊಂದು ಪುಣ್ಯಕೋಟೆಯಲ್ಲಿ ಇನ್ನೂ ಸುಮಾರಷ್ಟು 35 ವೆರೈಟಿ ಪ್ರಾಡಕ್ಟ್ಸ್ ಬರ್ತಾ ಇದೆ ಸರ್. ಎಲ್ಲ ಪ್ರಾಡಕ್ಟ್ ಇವತ್ತು ಸರ್ ಎಲ್ಲ ಹಸು ರಿಲೇಟೆಡ್ ಸರ್. ನಾನು ಒಬ್ಬ ಹಸು ಸಾಕಾರನಾಗಿ ನಾನು ಬೇರೆದಕ್ಕೆ ಮಾಡೋಕ್ಕಾಗ್ತದಾ? ನನಗೆ ಏನಂದರೆ ಇದ್ರ ಮೇಲೆ ನಾನು ತುಂಬ ಡ್ರೀಮ್ಸ್ ಇದೆ ಸರ್. ಇನ್ನೂ ಹಸುಗಳಲ್ಲಿ, ಇನ್ನೂ ವೆಟರ್ನರಿಯಲ್ಲಿ ನಾವು ಇನ್ಶೂರೆನ್ಸಲ್ಲಿ ಬರಬೇಕು ಅಂತ ನಾವು ಸುಮಾರಷ್ಟು ಆಗ್ತಾಯಿದೆ. ಬ್ಯಾಕ್ ಎಂಡ್ ವರ್ಕ್ ಎಲ್ಲ ನಡೀತಾ ಇದೆ. ಒಬ್ಬ ರೈತ ಹಸು ಕಟ್ಟಿದವನು ನೆಮ್ಮದಿಯಾಗಿ ಮಲಗಬೇಕು. ಆ ಕೆಲಸ ನಾನು ಮಾಡೋಕೊಟ್ಟಿದ್ದೀನಿ. ಯಾವ ಒಬ್ಬ ಬ್ರ್ಯಾಂಡವರು ರಿಸಲ್ಟ್ ಇಲ್ಲ ನಾನು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಯಾರು ಒಬ್ರು ಹೇಳಿದಾರೆ ನಂಗೆ ತೋರ್ಸಕ್ಕೆ ಹೇಳಿ. ಎಷ್ಟು ಕೆಜಿ ಸರ್ ಇದು? ಸರ್ ಇದು 4 kg ಅಂತ. 4 kgಗೆ 2,000 ರೂಪಾಯಿ ಕೊಟ್ಟು ನೀವು ತಗೊಳ್ತೀವಿ. ಹೌದು. ಎಷ್ಟು ತಿಂಗಳು ಬರುತ್ತೆ ಸರ್? ಸರ್ ಈಗ ಅವ್ರು ಹೇಳಿದ್ರು ಒಂದು ಹಸುಗಾದ್ರೆ 3 ತಿಂಗಳು ಅಂದರು. ಈಗ ನಾವು 5 ಹಸು ಹಾಲು ಕರಿತಾ ಇದೆ, 5ಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕರೆಕ್ಟಾಗಿ 1 ತಿಂಗ್ಳಿಗೆ 1 ಡಬ್ಬ. ಈಗ ನನಗೆ ಒಂದು ದಿವಸಕ್ಕೆ 500 ರೂಪಾಯಿ ಉಳಿತಾಯ ಆಗ್ತಾ ಇದೆ ಅಂತ. 5 ರೂಪಾಯಿ ಕಾಸು ಪ್ಲಸ್ ಇದರಲ್ಲಿ ಒಂದು 2 ರೂಪಾಯಿ, ಅದರಲ್ಲಿ ಒಂದು 5 ರೂಪಾಯಿ, 7 ರೂಪಾಯಿ ಆಯಿತು. 1 ಲೀಟ್ರ್ ಮೇಲೆ 7 ರೂಪಾಯಿ ನನಗೆ ಉಳಿತಾಯ ಆಯಿತು.
₹7 ಅನ್ಕೊಂಡು ಹೋದರೆ ಒಂದು ದಿವಸಕ್ಕೆ ₹500 ಅಂದರೆ 15 ದಿವಸಕ್ಕೆ 7,500. 7,500 ನನ್ನ ಉಳಿತಾಯ ಆಯ್ತಲ್ಲ. ಇಲ್ಲ ನಾನು ಹಾಕಿಲಿಲ್ಲ, ಪ್ಯಾಟ್ ಬರಲಿಲ್ಲ ಅಂದರೆ 7,500 ನನ್ನ ಕ್ಲಾಸೆ. ಅದು ಒಂದೇ ಪಡಿತಾ ಇಲ್ಲ, ಬರೀ ಹಾಲಲ್ಲೇ ನೋಡ್ತಾ ಇಲ್ಲ. ಹಸು ಚೆನ್ನಾಗಿ ಈಟಿಗೆ ಬರ್ತಾ ಇದೆ, 7 ನಿಲ್ತಾ ಇದೆ. ಹಸು ಮೇಯ್ನ್ ಬಾವತ್ತಾ ಇಲ್ಲಲ್ಲ. ಈ ಹಾಲು ಕರೆಯೋರ ಸಮಸ್ಯೆ, ಹಾಲು ಹಸುಗಳಿಗೆಲ್ಲ ಬಾವು ಆಯಿತು ಅಂದರೆ ಹೋಯ್ತು. ಅದು ಹಸುಲಲ್ಲಿ ಹಾಲೇನೇ ಬರಲ್ಲ, ಕಡಿಮೆ ಬರುತ್ತೆ. ಈಗ ಒಬ್ಬೊಬ್ಬರೇ ಅದನ್ನೇ ಕೇಳ್ತಾವ್ರೆ, ಎಲ್ಲಿ ಸಿಗ್ತದಾ ನನ್ಕೊಂದು. ನಾನು ಡೈರೆಕ್ಟ್ ಅವ್ರ ನಂಬರೇ ಕೊಡ್ತಾ ಇದ್ದೀನಿ, ಫೋನ್ ಮಾಡಿ ಕೇಳ್ರಿ. ಸುಮಾರು 25 ಜನ ಇವರೇ ರೆಫರ್ ಮಾಡಿದ್ದಾರೆ. ಇವ್ರ ಕಡೆಯಿಂದ 25 ಬಾಕ್ಸ್ ತಿಂಗಳಿಗೆ ನಮ್ಮ ಹತ್ರ ತಗೊತಾ ಇದ್ದಾರೆ. ಸರ್, ಈಗ ನಾನು ಹೇಳಕೊಟ್ಟಿರೋದು ಏನಂದರೆ, ಬೇರೆ ಬ್ರ್ಯಾಂಡಲ್ಲಿ ಈ ರೋಗಕ್ಕೆ ಇದೇ ಔಷಧಿ, ಇದಕ್ಕಿದೇ ಮೆಡಿಸಿನ್ ಅಂತ ಸ್ಪೆಸಿಫಿಕಾಗಿ ಮಾಡಿದರು. ನಮ್ಮ ಪ್ರಾಡಕ್ಟಲ್ಲಿ ಒಂದು ಹಾಲು ಇಂಪ್ರೂವ್ಮೆಂಟು, ಒಂದು ಫ್ಯಾಟ್ ಇಂಪ್ರೂವ್ಮೆಂಟು, ಒಂದು ಕೆಚ್ಚಲು ಬಾವು, ಈ ಥರ ಪ್ರಾಡಕ್ಟ್ ನನಗೆ ಯಾವುದಿದೆ ಒಂದು ತೋರ್ಸಕ್ಕೆ ಹೇಳಿ. ಸರ್, ಡೈರಿಯಲ್ಲಿ ಪೌಡ್ರ್ ಕೊಡ್ತಾರೆ, ಫ್ಯಾಟ್ ರೈಸ್ ಆಗಲಿ ಅಂತ ಹೇಳ್ಬಿಟ್ಟು, ಫ್ಯಾಟ್ ರೈಸ್ ಆಗಲಿ, ಹಸು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಪೌಡ್ರ್ ಕೊಡ್ತಾರೆ. ಇವಾಗ ನಾವು ಅದನ್ನು ಯೂಸ್ ಮಾಡಿದ್ವಿ ಸುಮಾರು. ಮೊದಲು ಅದನ್ನೇ ಯೂಸ್ ಮಾಡ್ತಾ ಇದ್ದು, ಅದನ್ನು ಯೂಸ್ ಮಾಡಿದ್ರಿ. ತಿರುಗಿ ಡಾಕ್ಟರ್ ಬರ್ಕೊಟ್ಟಿದ್ದು ಪೌಡ್ರು ಯೂಸ್ ಮಾಡಿದರೆ ಯಾವ್ದು ಅವ್ರು ಹೇಳಿದ್ರು, ನೋಡಪ್ಪ ನೀವು ಕೊಡ್ತಾರ ಪೌಡ್ರ್ ಆಗ್ತಾ ಇದ್ದೀರಿ, ನಾವೇನು ಮಾಡೋಣ ಫ್ಯಾಟ್ ಅದು ನಮಗೆ ಕೇಳಬೇಡ್ರಿ, ನೀವು ನ್ಯಾಯವಾಗಿರೋ ಕ್ವಾಲಿಟಿ ಹಾಲು ತಗೊಂಬರ್ರಿ, ದುಡ್ಡು ತಗೊಂಡೋಗ್ರಿ. ಇಲ್ಲಾಂದರೆ ನೀವು ಅವ್ರು ಸೆಕ್ರೆಟ್ರಿ ಅವ್ರು ಹೇಳ್ತಾ ಇದ್ರು, ನೀವು ಮೇಯಿಸಿ ವೇಸ್ಟೇ. ಹೌದು, ನಾವು ಯೋಚನೆ ಮಾಡೋ ಶಕ್ತಿ ಐತಲ್ಲ ಸರ್. ಹಸು ಮೇಯಿಸ್ಬೇಕು. ಈಗ ಅದನ್ನೇ ಈಗ ಒಂದು 5-6 ಮಾಡಿದ್ದೀನಿ. ಮುಂದೆ ಶೆಡ್ ಮಾಡ್ಬೇಕನ್ನೋ ಆಸೆ ಬಂದು ಶೆಡ್ ಮಾಡಿಕೊಡ್ದು ಅಂತ ಬಿಟ್ಬಿಟ್ಟಿದ್ದೆ. ಪುಣ್ಯ ಕೊಟ್ಟು ಇಲ್ದಿದ್ದಕ್ಕೆ ಮುಂಚೆ ಎಷ್ಟು ಮಾಡಿದ್ರು ಅಲ್ಲಿ ಬರೋದು ಅದಕ್ಕೆ ಸರೋತದ, ಫ್ಯಾಟ್ ಬರಲ್ಲ. ಹೌದು, ಈಗ ಒಂದು ಹುಮ್ಮಸ್ ಬಂತು, ಒಂದು 20 ಮಾಡ್ಬೋದು ಹಸು, ಒಂದು 30 ಮುಂದೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಆಗಿದ್ದೀನಿ. ಸರ್, ಈ ಪ್ರಾಡಕ್ಟು ರೈತರಿಗೆ ಬೇಕು ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರ್ತದೆ, ಫೋನ್ ಮಾಡಿ ಆರ್ಡರ್ ಮಾಡಿ, ಅವ್ರ ಆಧಾರ್ ಕಾರ್ಡ್ ಹಾಕಿದ್ರೆ ಅವ್ರ ಮನೆಗೆ ಫ್ರೀ ಹೋಮ್ ಡೆಲಿವರಿ. ಸರ್, ಡೆಲಿವರಿ ಚಾರ್ಜ್ ಕೂಡ ತಗೊತಾ ಇಲ್ಲ, ಫ್ರೀ ಹೋಮ್, ಇನ್ಕ್ಲೂಡಿಂಗ್ 2,000 ಪೇಮೆಂಟ್ ಮಾಡಿದ್ರೆ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ ಸರ್.